ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಕ್ಯಾರೆಟ್ ಪರೋಟ ಮಾಡೋದನ್ನು ತೋರಿಸ್ತೀನಿ. 2 ಕ್ಯಾರೆಟ್ ತರ್ಕೊಂಡು ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಸ್ವಲ್ಪ ಹಾಗೆ ಫ್ರೈ ಮಾಡಬೇಕು. ಎಣ್ಣೆ ಹಾಕಿ ನಂತರ ಚಪಾತಿ ಲಟ್ಟಿಸಿದಾಗೆ ಚಪಾತಿ ಲಟ್ಟಿಸಿ ಮಧ್ಯದಲ್ಲಿ ಕ್ಯಾರೆಟನ್ನು ಹಾಕಿ ಫುಲ್ಲು ಈಗ ಮಡಚಿ ಲಟ್ಟಿಸ್ಬೇಕು. ಲಟ್ಟಿಸಿದರೆ ಕ್ಯಾರೆಟ್ ಹಲ್ವಾ, ಕ್ಯಾರೆಟ್ ಪರೋಟ ರೆಡಿ. ತುಂಬ ಸುಲಭ ಮಾಡೋದು. ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ಕ್ಯಾರೆಟ್ ತಿನ್ನಲ್ವಲ್ಲ ಮಕ್ಕಳು. ಕ್ಯಾರೆಟ್ ಪರೋಟ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಪರೋಟ. ನೀವು ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಆಲೂ ಪರೋಟ ಮಾಡ್ತೀವಲ್ಲ ಅದೇ ಥರ ಇದು ಕ್ಯಾರೆಟ್ ಪರೋಟ. ನೋಡಿ ತುಂಬ ಚೆನ್ನಾಗಾಗಿದೆ. ನೀವು ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇವನ್ ಕ್ಯಾರಿಯರಿಗೆ ಕೂಡ ಕಳ್ಸ್ಬೋದು. ನೋಡಿ ಇಷ್ಟು ಈಸಿ. ಇನ್ನೊಂದು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಈಸಿನೇ ಇದು ಮಾಡೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಹಾಗೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ನಾನು ಮೆಟ್ರೋದಲ್ಲಿ. ಅದನ್ನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡ್ಕೊಂಬರೋಣ ಬನ್ನಿ. ಹಾಗೆ ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಹಾಗೆ ಬರುವಾಗ ಹೊರಗೆ ಓಡಾಡಿಕೊಂಡು ಅಲ್ಲಿ ದರ್ಶನಿ ಕಾಫಿ ಕುಡಿದು ಮತ್ತೆ ಮೆಟ್ರೋಗೆ ವಾಪಸ್ ಬಂದೆ. ಮೆಟ್ರೋಲ್ಲಿ ಕಾಯ್ತಾ ಇದ್ದೆ. ಅದರಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ. ಮೆಟ್ರೋ ಬಂತು. ಮೆಟ್ರೋದಲ್ಲಿ ಹತ್ಕೊಂಡು ಮನೆಗೆ ಬಂದೆ. ಅಷ್ಟೇನು ರಶ್ ಇರಲಿಲ್ಲ. 4 ಗಂಟೆಗೆ ನಾನು ಬಿಟ್ಟಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೆಟ್ರೋದಲ್ಲಿ ಆರಾಮಾಗಿರುತ್ತೆ ಓಡಾಡೋಕ್ಕೆ. ಎ ಸಿ ಇರುತ್ತಲ್ಲ, ಬೇಸಿಗೆಯಲ್ಲೂ ಅಷ್ಟು ಸೆಕೆ ಅನಿಸೋದಿಲ್ಲ. ಮನೆಗೆ ಬಂದು ಕಾಫಿ ಕುತ್ಕೊಂಡಿದ್ದೆ ಮೇಲೆ. ಇದು ನನ್ನ ನೆಚ್ಚಿನ ಪ್ಲೇಸ್ ಇದು. ಹಾಗೆ ದಿವಸ ಡಿ ಮಾರ್ಟ್ಗೆ ಹೋಗಿದ್ದೆ. ಅಲ್ಲಿ ಒಂದೆರಡು ಫೋಟೋ ತೊಗೊಂಡೆ, ಅದನ್ನೇ ಹಾಕಿದ್ದೀನಿ. ಕೆಲವು ಮನೆಗೆ ಬೇಕಾದ ಸಾಮಾನುಗಳು ತಂದಿದ್ದೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.